ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಮೂಲದ ದಿವಂಗತ ಬುಲೆಟ್ ಪ್ರಕಾಶ್ ಅವರ ಪುತ್ರ ರಕ್ಷಕ್ ಬುಲೆಟ್ ಇದೀಗ ಕನ್ನಡ ಕಿರುತೆರೆ ಪ್ರೇಕ್ಷಕರಿಗೆ ಹತ್ತಿರವಾಗಿದ್ದಾರೆ. ಬಿಗ್ ಬಾಸ್ ಮುಗಿದ ಮೇಲೂ ಸಹ ರಕ್ಷಕ್ ಕನ್ನಡದ ಹಲವು ಶೋಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಸುವರ್ಣ ಸೆಲೆಬ್ರಿಟಿ ಲೀಗ್ ನಂತರ ಝೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2 ನಲ್ಲಿ ರಕ್ಷಕ್ ಕಾಣಿಸಿಕೊಂಡಿದ್ದಾರೆ. ಒಂದಲ್ಲ ಒಂದು ಕಾರಣದಿಂದ ಸದಾ ಸುದ್ದಿಯಾಗುವ ರಕ್ಷಕ್ ಈ ಬಾರಿ ಒಂದೊಳ್ಳೆ ಕಾರ್ಯದಿಂದ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಹಾಗಾದರೆ ರಕ್ಷಕ್ ಯಾವ ಒಂದು ಒಳ್ಳೆಯ ಕಾರ್ಯದಿಂದ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಅನ್ನುವುದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಕ್ಷಕ್ ಬುಲೆಟ್ಗೆ ಕನ್ನಡತಿ ಸೀರಿಯಲ್ ಖ್ಯಾತಿಯ ರೋಮಲ ಅವರು ಜೋಡಿಯಾಗಿ ಶೋನಲ್ಲಿ ಕಾಣಿಸಿಕೊಂಡಿದ್ರು. ಪುನೀತ್ ರಾಜ್ಕುಮಾರ್, ಲೋಕೇಶ್ ರಾಜ್ಕುಮಾರ್, ಸಂಚಾರಿ ವಿಜಯ್ ಸೇರಿದಂತೆ ಕನ್ನಡ ಚಿತ್ರರಂಗದ ಅನೇಕರು ಅಂಗಾಂಗ ದಾನ ಮಾಡುವ ಪ್ರತಿಜ್ಞೆ ಮಾಡಿದ್ರು. ಹಾಗೆಯೇ ಅವರು ಸತ್ತ ನಂತರ ಅವರ ಅಂಗಾಂಗವನ್ನು ದಾನ ಮಾಡಲಾಗಿತ್ತು. ಇದೇ ಹಾದಿಯನ್ನ ಈಗ ರಕ್ಷಕ್ ಬುಲೆಟ್ ಹಿಡಿದಿದ್ದಾರೆ. ತಮ್ಮ ಲಿವರನ್ನು ಬೇರೆಯವರಿಗೆ ಕೊಡೋದಾಗಿ ರಕ್ಷಕ್ ಬುಲೆಟ್ ಪ್ರತಿಜ್ಞೆ ಮಾಡಿದ್ದಾರೆ. ನನ್ನ ಅಪ್ಪನಿಗೆ ಅಂದರೆ ಬುಲೆಟ್ ಪ್ರಕಾಶ್ ಅವರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗಿತ್ತು, ಆದರೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಹೀಗೆ ಕೆಲವರು ಬಡವರಿರ್ತಾರೆ, ಅಂಥವರಿಗೂ ಇದು ಸಾಧ್ಯವಾಗುವುದಿಲ್ಲ. ಹಾಗಾಗಿ ನಾನು ಲಿವರ್ ದಾನ ಮಾಡ್ತೀನಿ, ಇದು ನನ್ನ ಪ್ರಾಮಿಸ್ ಎಂದು ರಕ್ಷಕ್ ಹೇಳಿದ್ದಾರೆ. ಇದಾದ ನಂತರ ವೇದಿಕೆಯಲ್ಲೇ ರೋಮಲ ಕೂಡ ಪುನೀತ್ ಸರ್ ನೋಡಿದ ಮೇಲೆ ನಾನು ಕೂಡ ರಕ್ಷಕ್ ಜೊತೆ ಅಂಗಾಂಗ ದಾನ ಮಾಡುತ್ತಿದ್ದೇನೆ ಎಂದಿದ್ದಾರೆ. ಇದನ್ನು ಕೇಳಿದ ರಚಿತಾ ರಾಮ್ ನಿಮ್ಮಿಬ್ಬರಿಗೂ ಒಳ್ಳೆಯ ಮನಸ್ಸಿದೆ ಎಂದಿದ್ದಾರೆ. ಸದ್ಯ ರಕ್ಷಕ್ ಅವರ ಈ ನಿರ್ಧಾರಕ್ಕೆ ಹಲವರು ಬೇಷ್ ಎಂದಿದ್ದಾರೆ. ವೀಕ್ಷಕರೇ, ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.